Hello students, the topic of this session is categories of e-commerce and B2B e-commerce. I hope you are familiar with the definition of e-commerce and the scope of e-commerce, which I have learnt in the previous sessions. The e-commerce category comprises of e-markets, internet commerce and EDI. These are the major three categories which is ruling the e-commerce field. Idanna you have learnt in the first session. E-commerce field and also have practical experience of purchasing products online ಪೇಮೆಂಟ್ ಎಕ್ಸ್ಪೀರಿಯನ್ಸು ಇರ್ಬೋದು ಕೆಲವರಿಗೆ. ಸೊ ಈ ರೀತಿ ಟ್ರಾನ್ಸಾಕ್ಷನ್ ಮಾಡಿರೋದ್ರಿಂದ ಆನ್ಲೈನಲ್ಲಿ ಸರ್ಚಿಂಗ್ ಆ್ಯಂಡ್ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ಮಾಡಿದ್ದೀರಾ, ಆನ್ಲೈನ್ ಪೇಮೆಂಟ್ ಮಾಡಿರ್ಬೋದು. ಯು ಹ್ಯಾವ್ ಸಮ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ರೆಸ್ಪೆಕ್ಟ್ ಟು ಇ-ಕಾಮರ್ಸ್ ಟ್ರಾನ್ಸಾಕ್ಷನ್ಸ್ ಆಸ್ ವೆಲ್ ಆಸ್ ರಿಗಾರ್ಡಿಂಗ್ ದಿ ಟೆಕ್ನಿಕ್ಸ್ ಯೂಸ್ಡ್ ಇನ್ ಇ-ಕಾಮರ್ಸ್ ಫೀಲ್ಡ್ ಲೈಕ್ in e-markets. How does this process takes place in e-commerce apps or websites anta. Electronic commerce, it consists of all online marketplaces that connects buyers and sellers. Buyers and sellers, so whatever be the region their shop or store is in, ಬಟ್ ನಾವು ಅವ್ರ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಪಾಸಿಬಲ್ ಆಗ್ತಾ ಇದೆ. ಈಗ ನನಗೆ ಯಾವುದೋ ಒಂದು ಸ್ಮಾಲ್ ಅಮೌಂಟ್ದು ಪ್ರಾಡಕ್ಟ್ ಬೇಕಂದರೆ ನಾನು ಆ ಪರ್ಟಿಕ್ಯುಲರ್ ಸ್ಟೇಟಲ್ಲೇ ಅದು ಸಿಗ್ತಾ ಇದೆ ಅಂದರೆ ಅಲ್ಲಿ ಟ್ರಾವೆಲ್ ಮಾಡಿ ತೊಗೊಬರೋದು ಇಟ್ಸ್ ವೆರಿ ಟೀಡಿಯಸ್. ಬಟ್ ನಾನಿಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಆ ಸ್ಟೇಟಿಂದ ಪರ್ಟಿಕ್ಯುಲರ್ ಶಾಪಿಂದ ನನಗೆ ನಾನು ಸ್ಪೆಸಿಫೈ ಮಾಡಿರೋ ಅಡ್ರೆಸ್ಗೆ ನನ್ನ ಒಂದು ಪ್ಲೇಸ್ಗೆ ಆ ಪ್ರಾಡಕ್ಟು ರೀಚ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅಬೌಟ್ ದಿ ಟ್ರಾನ್ಸಾಕ್ಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ದಿ ಕಸ್ಟಮರ್ ಆ್ಯಂಡ್ ದಿ ಬಿಸ್ನೆಸ್ ಆಯಿತು. ಸೊ ದಿಸ್ ಈಸ್ ಒನ್ ಕ್ಯಾಟಗರಿ ಆಫ್ ಇ-ಕಾಮರ್ಸ್. ದಟ್ ಈಸ್ ಬಿಸ್ನೆಸ್ ಟು ಕನ್ಸ್ಯೂಮರ್ ಇ-ಕಾಮರ್ಸ್. What you are viewing on the screen, B2C transactions anta. It is a sector that is what most people think of when they imagine an e-commerce business. ಅದಕ್ಕೆ ಫಸ್ಟ್ ನಾನು B2C category ತಗೊಂಡಿದ್ದು because you have experience, you might have experience regarding this B2C. ಇಟ್ಸ್ ಲೈಕ್ ಗೋಯಿಂಗ್ ಆ್ಯಂಡ್ ಪರ್ಚೇಸಿಂಗ್ ಪ್ರಾಡಕ್ಟ್ ಇನ್ ಎ ಶಾಪ್ ಅಷ್ಟೇ. ಅದನ್ನು ಆನ್ಲೈನಲ್ಲಿ ಮಾಡ್ತಾ ಇದ್ದೀರಾ. 24/7 ನೀವು ಶಾಪಿಂಗ್ ಮಾಡೋ ಅವಕಾಶ ಇರುತ್ತೆ ಇನ್ ದಿ ಫಾರ್ಮ್ ಆಫ್ ಆ್ಯಪ್ಸ್. ಮತ್ತು ಈಗ ಆರ್ಡರ್ ಮಾಡಿದ್ದೀರಾ, ನಿಮಗೆ ಆ ಪರ್ಚೇಸು ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬೇರೆ ಕಡೆ ಸಿಕ್ಕಿದೆ ಅಂತಂದರೆ ಯು ಕ್ಯಾನ್ ಕ್ಯಾನ್ಸಲ್ ದಟ್ ಆರ್ಡರ್ ಆಲ್ಸೋ. ಈ ರೀತಿಯೆಲ್ಲ ಆಪ್ಷನ್ಸ್ ಇದೆ ಆನ್ಲೈನ್ ಪರ್ಚೇಸಿಂಗಲ್ಲಿ. ಸೊ ಮೋಸ್ಟ್ ಪ್ರಿಫರೇಬಲ್ ಥಿಂಗ್ ಆ್ಯಂಡ್ ಫೆಮಿಲಿಯರ್ ಥಿಂಗ್ ವಿಚ್ ಪೀಪಲ್ ಹ್ಯಾವ್ ವೆನ್ ದೇ ಥಿಂಕ್ ಅಬೌಟ್ ಇ-ಕಾಮರ್ಸ್ ಈಸ್ B2C transactions. This is the deepest market and you know many of the website or application names through which you do these purchasing transactions. ಮಿಂತ್ರಾದಲ್ಲಿ ಕ್ಲಾತ್ಸ್ನ ನೀವು ಪರ್ಚೇಸ್ ಮಾಡಿರ್ಬೋದು, ಅಮೆಝಾನಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರ್ಬೋದು.
So these are all so many examples for B2C e-commerce applications. B2C sales are the traditional retail model where a business sells to individuals but business is conducted online as opposed to physical store. ಇನ್ನೊಂದಷ್ಟು ಸ್ವಲ್ಪ ಹೈ ಲೆವೆಲ್ ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ಸ್ ತಗೋಬೇಕು ಅಂದರೆ overstock.com, it is exclusively for online retailers. newweg.com, Wish, ModCloth, these are all the major B2C model brick and mortar businesses. Walmart, Target, Gap, Staples, ಇದೆಲ್ಲ ನೀವು ಅಪ್ಲಿಕೇಶನ್ಸ್ನ ವಿಸಿಟ್ ಮಾಡಿ ಯು ಕ್ಯಾನ್ ಹ್ಯಾವ್ look at the types of products they are selling. ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಬಂದರೆ ಕಸ್ಟಮರ್ ಟು ಕಸ್ಟಮರ್ ಇ-ಕಾಮರ್ಸ್ ವಿಚ್ ಈಸ್ ಇನ್ ದಿಸ್ ಕಾರ್ನರ್, C2C transactions. C2C ಅಂದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ transactions. It is created by the rise of e-commerce sector and growing consumer confidence in online business. These sites allow customers to trade, buy and sell items in exchange for a small commission paid to the site. ಇಲ್ಲಿ ಕಸ್ಟಮರ್ ಟು ಕಸ್ಟಮರ್, ನಾಟ್ ಇಲ್ಲಿ ಬಿಸ್ನೆಸ್ ಅಷ್ಟು ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಇನ್ವಾಲ್ವ್ಡ್. ವೆಬ್ಸೈಟ್ ಅವ್ರಿಗೆ ನೀವು ಕಮಿಷನ್ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಇಲ್ಲಿ ಕನ್ಸ್ಯೂಮರ್ ಮತ್ತು ಕನ್ಸ್ಯೂಮರ್ ಇಬ್ಬರೂ ಟ್ರಾನ್ಸಾಕ್ಷನ್ಸು ಮಾಡ್ಕೊಳ್ತಾ ಇರ್ತಾರೆ. ಟ್ರೇಡಿಂಗ್, ಬೈಯಿಂಗ್, ಸೆಲ್ಲಿಂಗ್ ಐಟಮ್ಸ್. ಅದು ಈಗ ನಾನು ಯಾವುದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ, ಅಥವಾ ಯೂಸ್ಡ್ ಪ್ರಾಡಕ್ಟ್ ಇರ್ಬೋದು, ಯೂಸ್ಡ್ ಕಂಪ್ಯೂಟರ್ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು. ನಾನು ಅದನ್ನು ಸೇಲ್ ಮಾಡಬೇಕು ಆಫ್ ಪ್ರೈಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನನ್ನ ನಿಯರ್ ಬೈ ಪ್ಲೇಸಲ್ಲಿ ಯಾರೂ ಅವೈಲೇಬಲ್ ಇಲ್ಲ ಅದನ್ನು ಪರ್ಚೇಸ್ ಮಾಡೋ ಅಂಥವ್ರು. ಯಾರೋ ಫಾರ್ ಅವೇ ಪ್ಲೇಸಲ್ಲಿ ಆಫ್ ಅ ಪ್ರೈಸ್ಗೆ ನನ್ನ ಪ್ರಾಡಕ್ಟ್ ತೊಗೊಳಕ್ಕೆ ರೆಡಿ ಇರ್ಬೋದು. ಅವರು ಥ್ರೂ ದೀಸ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ವೆಬ್ಸೈಟ್ಸ್ ಆರ್ ಆ್ಯಪ್ಸ್ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಈ ರೀತಿ ಒಂದು ಪ್ರಾಡಕ್ಟ್ ಇದೆ ನನ್ನಲ್ಲಿ, ಡಸ್ ಎನಿವನ್ ವಿಶ್ ಟು ಬೈ ಅಂತ ನಾನು ಅಡ್ವರ್ಟೈಸ್ಮೆಂಟ್ ರೀತಿ ಪ್ಲೇಸ್ ಮಾಡಿದ್ರೆ, ಅದರ್ ಕನ್ಸ್ಯೂಮರ್ಸ್ ವಿಲ್ ಗೋ ಥ್ರೂ ದಟ್ ಲಿಸ್ಟ್, ಯಾರ್ಯಾರು ಅಡ್ವರ್ಟೈಸ್ಮೆಂಟ್ಸ್ ಹಾಕಿದ್ದಾರೆ. ದೆನ್ ದೇ ವಿಲ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ಪರ್ಚೇಸಿಂಗ್ ಟ್ರಾನ್ಸಾಕ್ಷನ್ಸ್. ಸೊ ಈ ರೀತಿ ನಡೆಯುತ್ತೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್. Here, customer trade, buy and selling of items in exchange for a small commission paid to the site. Opening a C2C site takes careful planning. The successful platforms in this category are eBay website application download ಮಾಡಿಕೊಂಡು you can have a look at it. Craigslist ಮತ್ತು ಆಕ್ಷನ್ ವೆಬ್ಸೈಟ್ಸ್ ಇರುತ್ತೆ. ನ್ಯೂಮರಸ್ ಅದರ್ ಆಕ್ಷನ್ ಆ್ಯಂಡ್ ಕ್ಲಾಸಿಫೈಡ್ ಸೈಟ್ಸ್ ಹ್ಯಾವ್ ಓಪನ್ಡ್. ಇಲ್ಲಿ ಆಕ್ಷನಿಂಗು ಮಾಡ್ಕೋಬೋದು. ಯಾವುದಾದ್ರು ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಸೇಲ್ ಮಾಡಬೇಕು, ಅದಕ್ಕೆ ಆಕ್ಷನಿಂಗ್ ಅಥವಾ ಬಿಡ್ಡಿಂಗ್ ಕಂಡಕ್ಟ್ ಮಾಡಿ ಹೂ ಈಸ್ ರೆಡಿ ಟು ಪೇ ದಿ ಹೈಯೆಸ್ಟ್ ಪ್ರೈಸ್ ಅವ್ರನ್ನ ಚೂಸ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ಸು ನಿಮಗೆ C2C ವೆಬ್ಸೈಟ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಈಸ್ C2B, ಕನ್ಸ್ಯೂಮರ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. C2B is another model. Most people don't immediately think of. Like usually what are the categories of e-commerce ಅಂದರೆ, ನಾವು ಸಿನ್ಸ್ ವಿ ಹ್ಯಾವ್ ಪರ್ಚೇಸ್ಡ್ ಆನ್ಲೈನ್, ನಾವು ಯೂಶ್ವಲಿ B2C ಅಂತ ಹೇಳ್ತೀವಿ. ಕೆಲವು ಜನ ಹೂ ಹ್ಯಾವ್ ಸೋಲ್ಡ್ ದೇರ್ ಪ್ರಾಡಕ್ಟ್ಸ್ ಟು ಅದರ್ ಕನ್ಸ್ಯೂಮರ್ಸ್ ಆನ್ಲೈನ್ ಅವ್ರು C2C ಹೇಳ್ಬೋದು.
who have practical experience. And ಸ್ವಲ್ಪ ನೆಗ್ಲೆಕ್ಟೆಡ್ ಫೀಲ್ಡ್ ಅಂತಂದರೆ ಕನ್ಸ್ಯೂಮರ್ ಟು ಬಿಸ್ನೆಸ್. ಇಲ್ಲಿ ನಾನು ಯಾವುದೋ ಒಂದು ಐ ಆಮ್ ಎಕ್ಸ್ಪರ್ಟ್ ಇನ್ ಪ್ರಿಪೇರಿಂಗ್ ಆ್ಯಂಡ್ ಸೆಲ್ಲಿಂಗ್ ಸಮ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇನ್ ಮೈ ರೀಜನ್, ಇನ್ ಮೈ ಲೋಕಲ್ ರೀಜನ್, ಅದನ್ನು ನಾನು ಆನ್ಲೈನ್ಗೆ ತಗೋಬೇಕು ಅಂತ ಇದ್ದೀನಿ. ಸೊ ದಟ್ ಪೀಪಲ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್ ಆರ್ ದಿಸ್ ಕಂಟ್ರಿ ಅವರೆಲ್ಲರೂ ನನ್ನ ಪ್ರಾಡಕ್ಟು ವಾಟ್ ಐ ಆಮ್ ಮ್ಯಾನುಫ್ಯಾಕ್ಚರಿಂಗ್ ಅದನ್ನು ಪರ್ಚೇಸ್ ಮಾಡಲಿ ಅಂತ. ದಿಸ್ ಆನ್ಲೈನ್ ಕಾಮರ್ಸ್ ಬಿಸ್ನೆಸ್ ಈಸ್ ವೆನ್ ದಿ ಕನ್ಸ್ಯೂಮರ್ ಸೆಲ್ಸ್ ಗೂಡ್ಸ್ ಆರ್ ಸರ್ವೀಸಸ್ ಟು ಬಿಸ್ನೆಸಸ್. ಈಗ ನನ್ನದೇ ಒಂದು ಸ್ಮಾಲ್ ಶಾಪ್ ಇರ್ಬೋದು, ಅಥವಾ ನಾನು ಟೈಲರ್ ಮೇಡ್ ಪ್ರಾಡಕ್ಟ್ಸ್, ಕ್ಲಾತ್ಸು, ದಿ ಮೆಟೀರಿಯಲ್ಸ್ ವಿಚ್ ನೀಡ್ ಟು ಡಿಸೈನ್ ಎ ಕ್ಲಾತ್ ಅದೆಲ್ಲ ತೊಗೊಂಡು ಬಂದು ನಾನೇ ಡಿಸೈನ್ ಮಾಡಿ ಕೆಲವೊಂದು ಡ್ರೆಸ್ಸಸ್ಸು ಅದನ್ನು ನಾನು ನನ್ನ ಲೋಕಲ್ ಶಾಪ್ಸ್ಗೆ, ಲೋಕಲ್ ರೀಜನಲ್ಲಿ ನಾನು ಸೇಲ್ ಮಾಡ್ತಾ ಇರ್ಬೋದು. ಈ ರೀತಿ ನಾನು ಅರ್ನಿಂಗ್ ಮಾಡ್ಕೋತಾ ಇರ್ಬೋದು. ಇದನ್ನು ನಾನು ವಿತ್ ದಿ ಹೆಲ್ಪ್ ಆಫ್ ಕನ್ಸ್ಯೂಮರ್ ಟು ಬಿಸ್ನೆಸ್ ಫೀಲ್ಡ್ ನಾನು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ನನ್ನ ಒಂದು ಲೋಕಲ್ ಪ್ರಾಡಕ್ಟು ವಿಚ್ ಐ ಆಮ್ ಡಿಸೈನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅದನ್ನು ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ವೆಬ್ಸೈಟ್ಸಲ್ಲಿ, C2B ವೆಬ್ಸೈಟ್ಸಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಪ್ರಾಡಕ್ಟು, ದಿ ಪೀಪಲ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಆರ್ ಸ್ಟೇಟ್ ದೇ ವಿಲ್ come to know about my product. They may order. ದಿ ಬಿಸ್ನೆಸಸ್ ಅವ್ರಿಗೆ ಗೊತ್ತೇ ಇರಲ್ಲ, ಯಾಕಂದರೆ ನಾನು ಲೋಕಲ್ ರೀಜನಲ್ಲಿ ಸೇಲ್ ಮಾಡ್ತಾ ಇರ್ಬೋದು. ಅಂಥ ಕೇಸಸ್ಸಲ್ಲಿ ನಾನು ನನ್ನ ಪ್ರಾಡಕ್ಟ್ನ ಪೀಪಲ್ ಫ್ರಮ್ ಅದರ್ ಡಿಸ್ಟ್ರಿಕ್ಟ್, ಸ್ಟೇಟ್, ಕಂಟ್ರಿ ಅವ್ರಿಗೆ ಫೆಮಿಲಿಯರೈಸ್ ಮಾಡಿಸ್ಬೋದು. ಆ ಬಿಸ್ನೆಸ್ ಪೀಪಲ್ ಫ್ರಮ್ ಅದರ್ ಸ್ಟೇಟ್ಸ್, ಐ ಮೀನ್ ಹೂ ಆರ್ ಇನ್ ದಿ ಬಿಸ್ನೆಸ್ ಫೀಲ್ಡ್, ಅವ್ರಿಗೆ ನಾನು ನನ್ನ ಪ್ರಾಡಕ್ಟ್ ಬಗ್ಗೆ ಫೆಮಿಲಿಯರೈಸ್ ಮಾಡಿಸಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಆರ್ಡರ್ ಕೊಡ್ಬೋದು ಅವರು. ನಾನು ಇಷ್ಟು ಸಪೋಸ್ ಆ್ಯಸ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್, ಇಷ್ಟು ಕ್ಲಾತ್ಸು ವಿಚ್ ಹ್ಯಾವ್ ಡಿಸೈನ್ಡ್ ಆ್ಯಂಡ್ ಪ್ರಿಪೇರ್ಡ್ ಐ ಆಮ್ ಸೆಲ್ಲಿಂಗ್ ಟು ಲೋಕಲ್ ಶಾಪ್ಸ್. ಅದು ಬೇರೆ ಔಟ್ ಆಫ್ ಸ್ಟೇಟ್ ಪೀಪಲ್, ಔಟ್ ಆಫ್ ಡಿಸ್ಟ್ರಿಕ್ಟ್ ಪೀಪಲ್ ಫೆಮಿಲಿಯರೈಸ್ ಆದರು ಅಂತಂದರೆ ದೋಸ್ ಬಿಸ್ನೆಸ್ ಪೀಪಲ್ ವಿಲ್ ಮೇಕ್ ಎ ಪ್ಲೇಸ್ ಆ್ಯನ್ ಆರ್ಡರ್ ಫಾರ್ ಮೈ ಪ್ರಾಡಕ್ಟ್. ಸೊ ಆಗ ಎಷ್ಟು ಜನ ಆರ್ಡರ್ ಪ್ಲೇಸ್ ಮಾಡ್ತಾರೆ, ಈಗ 100 ಪೀಸಸ್ ಬೇಕು ದಿ ಕ್ಲೋತ್ ವಿಚ್ ಯು ಹ್ಯಾವ್ ಪ್ರಿಪೇರ್ಡ್ ಅಂತ ಆರ್ಡರ್ ಮಾಡಿದ್ರೆ 100 ಪೀಸ್ಗೆ ಇಷ್ಟು ಕಾಸ್ಟ್ ಅಂತ ಹಾಕಿ ನಾನು ರೆಡಿ ಮಾಡಿ ಇಷ್ಟು ಡ್ಯೂರೇಷನಲ್ಲಿ ನಾನು ಸೆಂಡ್ ಮಾಡ್ಬೋದು. ಸೊ ನಾನು ಲೋಕಲ್ ರೀಜನಲ್ಲಿ ಏನು ಅರ್ನ್ ಮಾಡ್ತಾ ಇದ್ದೆ ಅದು ನಾನು ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ರೀಜನ್ ಬಿಸ್ನೆಸ್ ಅವರು ನಾನು ಕಾಂಟ್ಯಾಕ್ಟ್ ಮಾಡ್ತಿರೋದ್ರಿಂದ ಐ ಕ್ಯಾನ್ ಅರ್ನ್ ಮೋರ್. ದಿಸ್ ಈಸ್ C2B ಟ್ರಾನ್ಸಾಕ್ಷನ್ಸ್. Google AdSense falls under this category. Next, the major topic of this session is, along with the categories of e-commerce, that is B2B transactions, that is business to business transactions. A B2B model focuses on providing products from one business to another. ನಾವು ಬಿಸ್ನೆಸ್ ಪೀಪಲ್ ಸೆಲ್ಲಿಂಗ್ ಪ್ರಾಡಕ್ಟ್ ಟು ಕನ್ಸ್ಯೂಮರ್ಸ್ ನೋಡಿದ್ದೀವಿ. ಕನ್ಸ್ಯೂಮರ್ ಅವ್ರ ಹತ್ರ ಇರೋ ಪ್ರಾಡಕ್ಟ್ನ ಇನ್ನೊಂದು ಕನ್ಸ್ಯೂಮರ್ಗೆ ಸೇಲ್ ಮಾಡೋದು ವಿ ಹ್ಯಾವ್ ಸೀನ್. ಕನ್ಸ್ಯೂಮರ್ ಹೂ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಬಿಸ್ನೆಸಸ್ಗೆ ಡೀಲ್ ಮಾಡಿಕೊಂಡು, ಕಾಂಟ್ರ್ಯಾಕ್ಟ್ ಮಾಡಿಕೊಂಡು, ಆರ್ಡರ್ ತಗೊಂಡು ಕಾಂಟ್ರ್ಯಾಕ್ಟ್ ಮಾಡಿ ಸಕ್ಸಸ್ಫುಲ್ ಬಿಸ್ನೆಸ್ ಡೀಲ್ಸ್ ಮಾಡೋದು C2Bನಲ್ಲಿ ನೋಡಿದ್ವಿ. ಇಲ್ಲಿ ಓನ್ಲಿ ದಿ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಬಿಸ್ನೆಸ್ ಅವ್ರು ಮಾಡೋ ಅಂಥ ಟ್ರಾನ್ಸಾಕ್ಷನ್, ದಟ್ ಈಸ್ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್.
This model focuses on providing products from one business to another. While many businesses in this category are service providers, you will find software companies, office furniture and supply companies, document hosting companies, and numerous other e-commerce business models under this heading. ಆಫೀಸ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡೋರು ಇರ್ಬೋದು, ಸಾಫ್ಟ್ವೇರ್ ಕಂಪ್ನೀಸ್ ಇರ್ಬೋದು, ಸಪ್ಲೈಯರ್ ಕಂಪ್ನೀಸ್ ಇರ್ಬೋದು, ಡಾಕ್ಯುಮೆಂಟ್ ಹೋಸ್ಟಿಂಗ್ ಕಂಪನೀಸ್, ಇವರೆಲ್ಲ ಈ ಕ್ಯಾಟಗರಿಗೆ ಬರ್ತಾರೆ. ಯು ಮೇ ಬಿ ಫೆಮಿಲಿಯರ್ ಲೈಕ್ a corporation called ExxonMobil and Chevron Corporation, Boeing, Archer Daniel Midlands. These businesses have custom enterprise e-commerce platforms that would work directly with other businesses in a closed environment. ಅಂದರೆ ನಂದು ಬಿಸ್ನೆಸ್ ಆರ್ಗನೈಸೇಷನ್ ಇದೆ ಅಂದರೆ ನಂಗೆ ರಾ ಮೆಟೀರಿಯಲ್ಸ್ ಬೇಕು ಅಂದರೆ ನಾನು ಇನ್ನೊಂದು ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ದೋಸ್ ರಾ ಮೆಟೀರಿಯಲ್ಸ್, ವಿಚ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಸಪ್ಲೈಯರ್ to so many organizations to supply those raw materials, ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ ಅಂದರೆ I can contact those people and I can order raw materials for my business. So this is the concept of business to business e-commerce. ಇಲ್ಲಿ ಟ್ರಾನ್ಸಾಕ್ಷನ್ಸ್ ನಡೆಯೋದು EDI ಮುಖಾಂತರ. So these are the different categories of e-commerce: B2C, C2C, C2B and B2B. Again you have another category which comes under government or public administration e-commerce, that is B2G, or also called as B2A, business to government or business to administration, and consumer to government. ಇದನ್ನು ನಾವು ಇ ಗವರ್ನೆನ್ಸ್ ಟಾಪಿಕಲ್ಲಿ ಡಿಸ್ಕಷನ್ ಮಾಡೋಣ. ಗೌರ್ನಮೆಂಟು ಕೆಲವೊಂದು ಪ್ರಾಜೆಕ್ಟ್ಸ್ಗೆ ದಿ ನೀಡ್ ಸಮ್ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಸರ್ವೀಸಸ್, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ದೇ ಕ್ಯಾನ್ ಗೋ, ಗೌರ್ಮೆಂಟ್ ಪೀಪಲ್ ಕ್ಯಾನ್ ಗೋ ಆನ್ಲೈನ್. ಅದು B2G ಆಗುತ್ತೆ. ಕೆಲವೊಂದು ಬಿಸ್ನೆಸಸ್ಗೆ ಸೋಲ್ ಕ್ಲೈಂಟ್ಸ್ ಆರ್ ದಿ ಗೌರ್ಮೆಂಟ್ಸ್ ಆರ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅವರು ಪ್ರೈವೇಟ್ ಬಿಸ್ನೆಸಸ್ನ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ, ಅಂಥವ್ರಿಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮು business to administration. Consumer to government, here if you are paying tax to the government, ಅದು ಆನ್ಲೈನಲ್ಲೇ ಟ್ಯಾಕ್ಸ್ ಪೇಮೆಂಟ್ ಆಗುತ್ತೆ. ಸೊ ಅಲ್ಲೇ ಆಗ್ತಾ ಇರೋವಂಥದ್ದು C2G transactions. This we will discuss in the e-governance session. I hope you have understood the topic. Thank you all.